ಮನುಜಾವತಾರ ವಿನತಾಭಿರಾಮ ಮನುಜಾವತಾರ ವಿನತಾಭಿರಾಮ ಮನುಜಾವತಾರ ವಿನತಾಭಿರಾಮ ಅನಗ ರಾಘವ ಅನಗ ರಾಘವ ಅವನೇಯವ ಪರಿಪಾಯಿ ರಾಮಾರೋತ್ತಮ ಸುಜಾಂಶ ವಿಭೀಷ ಸುಮನೋ ವಿಭೋ ಪರಿಪಾಯಿ ರಾಮಾರೋತ್ತಮ ರಘೋತ್ತಮ ರಾಮ ಸಕಲಾಸುರಮಣಿಗಣಂ ನಿಕಟ ಚಾರ್ಮರ ಮಕುಟ ಶರಣಂ ಸರಸಿಜೋಜ್ಜಾತ ರಘುಕುಲ ಚಂದ್ರೋದಯ ಸೂರ್ಯವಂಶದ ಜನಕ ತಾಟಕಿ ಮರ್ದನ ಶ್ರೀರಾಮಚಂದ್ರ ಭಾಯಿ ಮಾಂ ಭಾಯಿ ನಮಸ್ಕರಿಸಿ. ಆಂಜನೇಯ ಸುಗ್ರೀವರಾಜ ನಿಮಗೆ ಮಂಗಳವಾಗಲಿ ಮೇಲೇಳಿ. ಒಡೆಯ ತಮ್ಮಾಜ್ಞೆಯಂತೆ ಮಲಯ ವಿಂಧ್ಯ ಬರ್ಬರ ಗುರ್ಜರ ಮುರು ಯೌವನ ಕಾಂಬೋಜಾದಿ ದೇಶಗಳನ್ನು ಸಂಚರಿಸಿ ನಳ ನೀಲ ಗವೆಯ ಗವಾಕ್ಷ ಗಜಕರ್ಣ ಕೇಸರಿ ಋತು ಆದ ಕಪಿನಾಯಕರೆಲ್ಲ ಸಿದ್ಧರಾಗಿರುವರು. ಮತ್ತೇನಪ್ಪಣೆ? ಸುಗ್ರೀವರಾಜ, ಮಹಾವೀರರಾದ ಈ ನಿನ್ನ ಕಪಿನಾಯಕರು ನಮ್ಮ ಕಾರ್ಯ ಮಾಡುವವರಲ್ಲಿ ಸಂದೇಹವಿಲ್ಲ. ಈ ಕಪಿಗಳೆಲ್ಲರ ಬಲಾಬಲಗಳನ್ನು ನೀನು ಬಲ್ಲವನಾದದ್ದರಿಂದ ಇವರಿಗೆ ನಾನಾ ದಿಕ್ಕುಗಳಿಗೆ ಹೋಗುವಂತೆ ಆಜ್ಞೆಪಡಿಸು. ಮಹಾದಾಜ್ಞೆ. ಕಪಿಗಳಲ್ಲಿ ಶ್ರೇಷ್ಠರೆನಿಸಿದ ಶತಬಲಿ ಕುಮುಕ, ನೀವು ನಿಮ್ಮ ಸೈನ್ಯದೊಂದಿಗೆ ಉತ್ತರ ದಿಕ್ಕಿಗೆ ತೆರಳಿ ಅಂಗ ಕಳಿಂಗ ಕಾಂಬೋಜ ಕುಂತಳ ಮಾಳವಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಯಮುನಾ ನದಿ ಸಿಗುವುದು. ಅದನ್ನು ದಾಟಿ ಮುಂದೆ ಹೋಗಿ ಸೌರಾಷ್ಟ್ರ ಬರ್ಬರಾದಿ ದೇಶಗಳನ್ನು ಸಂಚರಿಸಿ ಅನ್ವೇಷಣೆ ಮಾಡಿ. ಇನ್ನು ಗವಯ ಗವಾಕ್ಷ ಗಜಕರ್ಣ, ನೀವು ನಿಮ್ಮ ಸೈನ್ಯದೊಂದಿಗೆ ಪೂರ್ವ ದಿಕ್ಕಿಗೆ ತೆರಳಿ ಗಾಂಧಾರ ಮಗಧ ಮೌರ್ಯಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಅರಬ್ಬಿ ಸಮುದ್ರವು ಸಿಗುವುದು. ಹಿಂದಕ್ಕೆ ಬನ್ನಿ. ಇನ್ನು ಕೇಸರಿ ಕಲಿ, ನೀವು ನಿಮ್ಮ ಸೈನ್ಯದೊಂದಿಗೆ ಪಶ್ಚಿಮ ದಿಕ್ಕಿಗೆ ತೆರಳಿ. ಅದು ಋಷಿಮುನಿಗಳ ತಾಣವಾದ್ದರಿಂದ ಅಲ್ಲಿ ಯಾವುದೇ ಭಯ ನಿಮಗಿಲ್ಲ. ಇನ್ನು ಕಪಿಗಳಲ್ಲಿ ಶ್ರೇಷ್ಠರೆನಿಸಿದ ಜಾಂಬವಂತ, ಅಂಗದ, ನಳ, ಆಂಜನೇಯ ಒಡೆಯ, ನೀವು ನಿಮ್ಮ ಸೈನ್ಯದೊಂದಿಗೆ ದಕ್ಷಿಣ ದಿಕ್ಕಿಗೆ ತೆರಳಿ ಚೋಳ ಕೇರಳ ಪಾಂಡ್ಯಾದಿ ದೇಶಗಳನ್ನು ಸಂಚರಿಸಿ ಮುಂದೆ ಹೋದರೆ ಗೋದಾವರಿ ನದಿ ಸಿಗುವುದು. ಅದನ್ನು ದಾಟಿ ಮುಂದೆ ಹೋದರೆ ಅಗತ್ಯ ಭಾರದ್ವಾಜ ಮುನಿಗಳ ಆಶ್ರಮವೂ ಸಿಗುವುದು. ಅವರಿಂದ ಆಶೀರ್ವಾದವನ್ನು ಪಡೆದು ಮುಂದೆ ಹೋದರೆ ಶತಯೋಜನ ವಿಸ್ತಾರವುಳ್ಳ ಸಾಗರವು ಕಾಣುವುದು. ಆ ಸಾಗರವನ್ನು ದಾಟುವಾಗ ಸುರಸೆ ನಾಗಮಾತೆಯರೆಂಬ ರಕ್ಕಸೇರುವ ಅಡ್ಡರಾಗಿ ಬರುವರು. ಅವರನ್ನು ಜಯಿಸಿ ಮುಂದೆ ಹೋದರೆ ಪಿತೃಲೋಕವು ಕಾಣುವುದು. ಅಲ್ಲಿ ಅನ್ವೇಷಣೆ ಮಾಡಿ ನೋಡಿ. ಒಟ್ಟಿನಲ್ಲಿ ಕಪಿ ವೀರರಿಗೆಲ್ಲ ಹೇಳುವುದಿಷ್ಟೇ, ಮಾಸವೊಂದರ ಅವಧಿಯಲ್ಲಿ ಕೋಟೆ ಕೊತ್ತಲುಗಳಲ್ಲಿ, ಕಾಡು ಮೇಡುಗಳಲ್ಲಿ, ನದಿ ಕಣಿವೆಗಳಲ್ಲಿ, ಒಟ್ಟಿನಲ್ಲಿ ಮಾನವ ದಾನವ ಸಂಚರಿಸುವ ಎಲ್ಲಾ ಮೂಲೆ ಮೂಲೆಗಳಲ್ಲೂ ಅನ್ವೇಷಣೆ ಮಾಡಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವುದು. ತಪ್ಪಿದಲ್ಲಿ ನಿಮ್ಮಗಳ ಶಿರಚ್ಛೇದಿಸಲಾದೀತು ಎಚ್ಚರ. ಅಬ್ಬಾ, ನೀನು ಮಹಾಪರಾಕ್ರಮಿ ಎಂಬುದರಲ್ಲಿ ಸಂದೇಹವಿಲ್ಲ. ಈ ಕಪಿಗಳೆಲ್ಲರ ಬಲಾಬಲಗಳನ್ನು ನೀನು ಹೇಗೆ ಬಲ್ಲೆ? ಪ್ರಭು, ಅಂದು ನಮ್ಮ ಅಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲೆಂದು ಬೆನ್ನು ಹಟ್ಟಿ ಬಂದಾಗ ಈ ಎಲ್ಲಾ ದಿಕ್ಕುಗಳನ್ನು ಆತನಿಗೆ ಹೆದರಿ ಈ ಎಲ್ಲಾ ದಿಕ್ಕುಗಳನ್ನು ಸಂಚರಿಸಿ ಅಲ್ಲಿನ ಅದ್ಭುತಗಳನ್ನು ಭಲ ಸುಗ್ರೀವರಾಜ, ಭಲ ಆಂಜನೇಯ. ಪ್ರಭು ಹೀಗೆ ಬಾ. ಪವನಾಸುತ ಗುಣಪೂರಿತ ಪವನಾಸುತ ಗುಣಪೂರಿತ ಭಾರಿ ಸುಧನ ವಿನುತ ಸುಧನ ಭರಿತ ಸುಗುಣ ದಲಿತ ಸುರದಿರವರ ಪವನಾಸುತ ಗುಣಪೂರಿತ. ಆಂಜನೇಯ, ತುಂಗದೇಶ ದೇಶಗಳಲ್ಲಿ ವಿಘ್ನಗಳನ್ನು ನೀ ಬಂಧಿಸುವೆ. ತುಂಗದೇಶ ದೇಶಗಳಲ್ಲಿ ವಿಘ್ನಗಳನ್ನು ನೀ
ಕುಶಲ ವಾರ್ತೆಯ ನೀತಾರೆ ಪವನಾಗುತ್ತ ಗುಣಪೂರಿತ. ಆಂಜನೇಯ, ನನ್ನ ಪ್ರಾಣಪ್ರಿಯೋ ಸೀತೆಯು ಕಂಡಾಗ ಆಕೆಯ ಗುರುತಿಗಾಗಿ ಈ ಉಂಗುರವನ್ನು ಕೊಡು. ಅಲ್ಲದೆ ಹೀಗೆ ಬಾ. ತಿಳಿಯಿತೆ? ಓ, ತಿಳಿಯಿತು. ಮನನವಾಯಿತೆ? ಓ, ಮನನವಾಯಿತು. ಈ ವಿಚಾರವನ್ನು ಆಕೆಯ ನಂಬಿಕೆಗಾಗಿ ಹೇಳಿರುವೆನು. ಶ್ರೀರಾಮನ ನಿನ್ನಯ ಕರುಣಾರಥ ವಿಲಸತ್ಕಟಾಕ್ಷ ವಂದಿರೇ. ಶ್ರೀರಾಮನ ನಿನ್ನಯ ಜಗದಪಿ ರಾಮನ ನಿನ್ನಯ ಕರುಣಾರಥ ವಿಲಸತ್ಕಟಾಕ್ಷ ವಂದಿರೇ. ಕ್ಷಣದೋ ರಾವಣನಂ ಸದಬಡಿದೋ ಕ್ಷಣದೋ ಆ ರಾವಣನಂ ಸದಬಡಿದೋ ಜನಕ ಜಾತೆಯ ಕಂಡು ಬರುವೆನೊಲವೆನ್ ರಾಮ ರಾಘವ. ದೇವದೇವ, ಈ ನಿನ್ನ ಮಹಿಮಾಮೃತವು ಈ ವಾನರನ ಶಿರದ ಮೇಲಿರಲು ಕ್ಷಣ ಮಾತ್ರದಿ ಆ ದಶದಂಡನನ್ನು ಸೆದೆಬಡಿದು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತಿಳಿದು ಬರಲು ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ ಆಂಜನೇಯ, ನಿನಗೆ ಮಂಗಳವಾಗಲಿ. ಜೈ ಜೈ ರಾಮಚಂದ್ರ. ಛೇ, ನಾನೆಂತಹ ಮೂಢನು, ಮೊದಲೇ ಕಪಿಬುದ್ಧಿ. ಗೋ ಲಕ್ಷ್ಮಣದೇವ, ಆಂಜನೇಯ, ಸುಮಿತ್ರಾನಂದನ ಹದ್ದಿಗೆಯವರಾದ ಸೀತಾಮಾತೆಯವರಲ್ಲಿ ತಾವೇನಾದರೂ ತಿಳಿಸದಿದ್ದರೆ ತಿಳಿಸಬೇಕು. ಆಂಜನೇಯ, ತಿಂಗಳೊಂದರ ಅವಧಿ ಅರುಮತೆಯ ಗುರು. ಆಂಜನೇಯ, ತಿಂಗಳೊಂದರ ಅವಧಿ ಅರುಮತೆಯ ಗುರು. ತಿಂಗಳೊಂದರ ಅವಧಿ ಅರುಮತೆಯ ಗುರು. ಮಾರುತಿ ಕೇಳು ಮಾತೆಯ ವಾಕ್ಯ. ಹನುಮ, ಮಾರುತಿ ಕೇಳು ಮಾತೆಯ ವಾಕ್ಯ. ಅರುವ ಬಗೆಯ ನೀ ಕೇಳು ಹನುಮ. ಹನುಮ, ಹನುಮ, ತಿಂಗಳೊಂದರ ಅವಧಿಯಲ್ಲಿ ಅತ್ತಿಗೆ ಆದ ಕುಶಲ ವಾರ್ತೆಗಳನ್ನು ತಿಳಿದು ಬಾ. ಹಾಗೆ ಅತ್ತಿಗೆಯವರ ಪಾದಕ್ಕೆ ನನ್ನ ವಂದನೆಗಳನ್ನೂ ತಿಳಿಸು. ಹೋಗಿ ಬಾ ಹನುಮ, ನಿನಗೆ ಮಂಗಳವಾಗಲಿ. ಜೈ ಜೈ ರಾಮಚಂದ್ರ. ಎಲೇ ಕಪಿನಾಯಕರೇ, ಇಂದಿನ ರಭ್ಯ ಸೀತಾಮಾತೆಯ ದರ್ಶನವಾಗುವವರೆಗೂ ಆಹಾರಗಳಾಗಲಿ ಗಂಗೋದಕವಾಗಲಿ ಸೇವಿಸುವುದಿಲ್ಲ. ಇದೇ ನನ್ನ ಶಪಥ. ಜೈ ಜೈ ರಾಮಚಂದ್ರ. ಆಹಾರವನ್ನು ಸಿಕ್ಕಿದರ ಹಿಡಿದು ನುಂಗ ಬಿಡುವನು. ಚಕ್ಕತ ಜನಜೀಗ ಚಕ್ಕತ ಭಕ್ತ ಬೋಧನವು ಎಳೆಯುವನೋ ನುಂಗುವನೋ ಎಳೆಯುವನೋ ನುಂಗುವನೋ ಎಳೆದ ತ್ವಂಜನೆ ನುಂಗುವನೋ. ಚಕ್ಕತ ಜನಜೀಗ ಚಕ್ಕತ ಭಕ್ತ ಬೋಧನವು. ಮುಗಿಯುತ್ತಾ ಬಂದಿರುವುದು. ಪ್ರಾರಬ್ಧ ಭೋಗ. ಶ್ರೀರಾಮಚಂದ್ರರು ಅರಣ್ಯಕ್ಕೆ ಬರುವುದು, ಅದರಿಂದ ದಶರಥ ರಾಜನ ಮರಣ, ಶೂರ್ಪನಖಿಯ ಮಾನಾಹರಣ, ಅದರಿಂದ ಸೀತಾಪಹರಣ, ಜಟಾಯುವಿನ ಮರಣ, ಸುಗ್ರೀವನ ಸಖ್ಯ, ಕಪಿಗಳಿಂದ ಸೀತಾನ್ವೇಷಣೆ. ಎಷ್ಟೊಂದು ವಿಚಿತ್ರ ಈ ರಾಮಪುರಾಣ. ಆಂಜನೇಯ, ಅಲ್ಲಿ ನೋಡು, ಯಾವುದೋ ಪಕ್ಷಿಯು ನಮ್ಮನ್ನು ನುಂಗಲು ಬರುತ್ತಿರುವುದು. ಹೌದು ಹೌದು, ಮಂದರಿಯ ದುರ್ಬೋಧನೆಗೆ ಒಳಗಾದ ಕೈಕೆಯೋರ್ವಳ ಮಾತಿನಿಂದ ಎಷ್ಟೊಂದು ಜನಕ್ಕೆ ವಿಪತ್ತು ಸಂಭವಿಸಿತೋ ರಾಮಚಂದ್ರ. ವನವಾಸಂ ಪೊಂದೆ ರಾಮ, ವನವಾಸಂ ಪೊಂದೆ ರಾಮ. ಸತಿಯ ನಳಿದಲಲ ಪುತ್ರ ಶೋಕಾರ್ತ
ವಿಠಲ ರಣವೀರ ಮಾರೀಚ ಮಡಿದ ಮುಖ್ಯರೋ ಘನ ಶೌರ್ಯಂ ರುದ್ರರಾಜ ಮಡಿದ ನಟಕ ಘನ ಶೌರ್ಯಂ ರುದ್ರರಾಜ ಮಡಿದ ನಕಟ ಆಪೋಲಸ್ಯ ಮಂ ಸೀತೆ ದೈತೇಂದ್ರನ ಕೈಯೋಳ್ ಸಿಲುಕಿ ಬಲು ದುಃಖ ಮಂ ಪಡುತಿಹಳೋ ಯಮಗೆ ಬಂದುದು ಪ್ರಾಣನಾಶ ಪ್ರಾಣನಾಶ. ಆಹಾ ಅಯ್ಯ, ಇವು ಯಾರಾಗಿರ್ಬೋದು? ಅಯ್ಯ, ಆ ಗುದ್ದರಾಜನು ಮುಡಿದ ಬಗೆ ಹೇಗೆ? ಅಯ್ಯ, ಮಹಾಪರಾಕ್ರಮಿಯಾದ ಜಟಾಯುನ ನೀನು? ಏನು ಜಟಾಯು ಮುಡಿದನೆ? ಅಯ್ಯೋ ಸಹೋದರ, ನೀನು ಮುಡಿದೆಯ? ಅಯ್ಯ, ಮುಡಿದ ಬಗೆ ಹೇಗೆ? ಅಂದೊಂದು ದಿನ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಅವನು ವಿದ್ಯುತ್ತಲ್ಲಿ ಮಡಿದು ಇಲ್ಲಿ ಬಿದ್ದಿ ರೋಧಿಸುತ್ತಿರುವನು. ಅಯ್ಯ, ಅವನೆಂದರೆ ಮಹಾಪರಾಕ್ರಮಿಯಾದ ಜಟಾಯು. ಅದಿರಲಿ, ನೀವು ಇಲ್ಲಿ ಬಿದ್ದಿರಲು ಕಾರಣವೇನು? ಅಯ್ಯ, ಅಂದೊಂದು ದಿನ ಗಗನ ಮಾರ್ಗದಲ್ಲಿ ಹಾರುತ್ತಿದ್ದಾಗ ಅವನು ಆಯಾಸಗೊಂಡನು. ಅವನ ಮೇಲೆ ಹಾರಿದಾಗ ಸೂರ್ಯ ಕಿರಣಗಳಿಂದ ನನ್ನ ರೆಕ್ಕೆಗಳು ಸುಟ್ಟಿ ಇಲ್ಲಿ ಬಿದ್ದಿದ್ದರು. ಅಂದೊಂದು ದಿನ ತಕ್ಷ ಮುನಿಗಳು ಅಭಯವಾಗಿತ್ತು. ಅಯ್ಯ, ಇಲ್ಲಿಗೆ ಶ್ರೀರಾಮಚಂದ್ರನ ಭಕ್ತರು ಇಲ್ಲಿಗೆ ಬರುವರು. ಅವರ ನಾಮ ಕೇಳಿದಾಗ ನಿನ್ನ ರೆಕ್ಕೆಗಳು ಬರುವುದು. ನೀವು ನಿಜವಾದ ರಾಮ ಭಕ್ತರೇ ಆಗಿದ್ರೆ ರಾಮ ನಾಮನವು ನೋಡಿ ನನ್ನ ರೆಕ್ಕೆಗಳು ಬರುವುದು. ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ 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 ರಾಮಚಂದ್ರ ಜೈ ರಾಮಚಂದ್ರ. ಅಯ್ಯ, ನಿಮ್ಮ ದಯದಿಂದ ನನ್ನ ರೆಕ್ಕೆಗಳು ಬಂದವು. ನನ್ನಿಂದ ನಿಮಗೇನಾದರೂ ಸಹಾಯ ಮಾಡಬೇಕಾದರೆ ಮಾಡುವೆನು. ದಯವಿಟ್ಟು ಕೇಳಿ. ಅಯ್ಯ ಪಕ್ಷಿರಾಜ, ಅಯ್ಯ, ನೀನು ದೂರದೃಷ್ಟಿ ಉಳ್ಳವನು. ರಾವಣನ ನೆಲೆಯನ್ನು ತಿಳಿಸುವೆಯಾ? ಅಯ್ಯ, ಅಲ್ಲಿ ಕಾಣುವ ಸಮುದ್ರವಿರುವುದು. ಆ ಸಮುದ್ರ ಪಕ್ಕದಲ್ಲಿ ಒಂದು ಲಂಕಾ ಎಂಬ ನಗರವನ್ನು ನಿರ್ಮಿಸಿಕೊಂಡಿರುವುದು. ಅಲ್ಲಿಗೆ ಹೋದರೆ ನಿಮ್ಮ ಕಾರ್ಯವಾಗುವುದು. ಆಂಜನೇಯ, ತಾತ ನಡಿ ಮುಂದೆ ಹೋಗಿ ನೋಡೋಣ ಸಾಗರದ ಕಡೆ. ನಾನು ಧನ್ಯನಾದನು. ಅಬ್ಬಾ, ಎಷ್ಟು ರಮಣೀಯವಾಗಿ ಕಣ್ಬಿಡಿಸುತ್ತಿರುವುದು. ತುಳಿಯುವ ಮುಂಚಿನಿಂದಲೂ ರಂಗು ರಮಣೀಯವಾಗಿ ಇರುವುದಲ್ಲ. ಎಲೆ ಕಪಿನಾಯಕರೇ ಕೇಳಿ. ರಾಮನ ದೂರ ಕಪಿನಾಯಕರೇ ಕೇಳಿ. ರಾಮನ ಕಾರ್ಯ ದೂತರ ಕಪಿನಾಯಕರೇ ಕೇಳಿ. ಈ ಸಾಗರವನ್ನು ಎಷ್ಟೆಷ್ಟು ಆರಿವಿರಿ ನೀವು, ಈ ಸಾಗರವನ್ನು ಎಷ್ಟೆಷ್ಟು ಆರಿವಿರಿ. ಹಲೋ ಅಂಗದ ಕುಮಾರ, ಈ ಸಾಗರವನ್ನು ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ, ನಾನು ಈ ಸಾಗರವನ್ನು 70 ಯೋಜನ ಆರಬಲ್ಲೆ. ಇನ್ನು ಮುಂದಕ್ಕೂ ಹೋಗಲಾರೆ, ಇನ್ನು ಹಿಂದಕ್ಕೂ ಬರಲಾರೆ. ಛೇ, ನಾನು ವೃದ್ಧ 80 ಯೋಜನೆ ಆರಬಲ್ಲೆ. ಆದರೆ ನನ್ನಲ್ಲಿ ಶಕ್ತಿ ಸಾಲದು. ಇದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ಲವೇ? ಆಂಜನೇಯ, ನೀನು ಮನಸ್ಸು ಮಾಡಿದರೆ ಈ ಕಾರ್ಯವು ನಿನ್ನಿಂದ ಸಾಧ್ಯ. ಇದಕ್ಕೆ ನೀನು ಹೇಳಿವೆ. ನೀವು ಚಿಂತಿಸಬೇಡಿ. ಈ ವಿಸ್ತಾರವಾದ ಶತಯೋಜನವುಳ್ಳ ಸಾಗರವನ್ನು ದಾಟಿ ಲಂಕೆಗೆ ಸೇರಿ ರಾವಣನನ್ನು ಸೆದೆಬಡಿದು ಸೀತಾಮಾತೆಯ ಕುಶಲ ವಾರ್ತೆಯನ್ನು ನಾನು ತಿಳಿದು ಬರುತ್ತೇನೆ. ಅದುವರೆಗೂ ನೀವು ಸಮುದ್ರ ತೀರದಲ್ಲಿ ರಾಮಧ್ಯಾನವನ್ನು ಮಾಡುತ್ತೀರಿ. ಆಗಬಹುದು. ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ರಾಮ ರಾಮ ಜಯ ಸೀತಾರಾಮ ರಾಮ
ರಾಮ ಜಾಮ ಜಯ ರಾಯ ರಾಮ ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ. ಲಂಘಿತನೆ ವಾರ್ತೆಯ ಹರನೆಂದುರೆ ಹರುಷ ಮಾತ್ರದಲ್ಲಿ ಲಂಘಿತನೆ ವಾರ್ತೆಯ. ನಾನು ಪ್ರಾರ್ಥಿಸೇ ಬಂದಿಲ್ಲ, ಹೋಗು. ಲಂಘಿಸಿ ನೇರದ ಸಂಘದ ಮರೆಗೋ ತುಂಗಬಲದೆಂ ಲಂಘಿತ ನಿಮಿಷದೆ ಶ್ರೀರಾಮಚಂದ್ರ. ನೆನೆಸಿ ಜಗವ ಬೋಧಿಸುತ್ತಿರ್ಪ ದುರುಳ ದಶಾನ್ಯನನ ಪುರವಿದ ನಿಲುಕಿಸಿದೆ. ದುರುಳ ದಶಾಸ್ಯನನ ಪುರವಿದ ನಿಲುಕಿಸಿದೆ. ವಿನುತ ರಾಮಚಂದ್ರನ ದಯದಿ ದಯದಿ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಕಂಡು ಇಳಿದುರಗಿರು ತೇಬಲ ಕಂಡು ಇಳಿದುರಗಿರು ತೇಬಲ ಕಂಡನಾಂ ಲಂಕಾ ಆಪುರವ ಮಣಿಮಂಡಲೇಂದ್ರನ ಕಂಡನಾಂ ಲಂಕಾ ಆಪುರವ ಈ ಪುರವ ಆಪುರವ. ಆಹಾ, ರಾಮಚಂದ್ರ ಪ್ರಭು, ನಿನ್ನ ಮಹಿಮೆಯು ಅದ್ಭುತವಾದದ್ದು. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನ ತಿರಸ್ಕರಿಸಿ ಸುರಸೆ ನಾಗಮಾತೆಯರ ದರ್ಪವನ್ನು ಅಡಗಿಸಿ ಸೂಕ್ಷ್ಮ ರೂಪದಿಂದ ಪುರವನ್ನು ಪ್ರವೇಶಿಸುವನು. ಅದಕ್ಕಾಗಿ ನಾನಿನ್ನು ಹೋಗಿ ಬರುವೆನು. ಜೈ ಜೈ ರಾಮಚಂದ್ರ. ಯಾರೋ ಮರ್ಕಟನು ಕನಸಿನಲ್ಲಿ ಬಂದಂತೆ ಕಾಣುತ್ತಿದೆ. ಸ್ವಲ್ಪ ವಿಶ್ರಮಿಸಿಕೊಳ್ಳುವೆನು. ಎಲ್ಲೋ ಮಂಗ ಹಿಡ್ಕಣ್ಣ ನಿನ್ನುಂಗ. ನಾನ್ಯಾರು? ರಾವಣೇಶ್ವರನಿಂದ ನೇಮಿಸಲ್ಪಟ್ಟ ಈ ಲಂಕಣಿ. ಲಂಕಾಪಟ್ಟಣದ ಪುರಪ್ರವೇಶವನ್ನ ಮಾಡಬೇಕಾದರೆ ನೀನು ನನ್ನ ಮೇಲೆ ಯುದ್ಧವನ್ನ ಮಾಡಿ ನಂತರ ಜಯಿಸಿ ನೀನು ಹೋಗಬೇಕು, ತಿಳಿಯಿತೆ? ಈ ಲಂಕಣಿಯನ್ನು ಲಂಕಿಸಿಯೇ ಹೋಗಬೇಕು. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಸರಿ, ಸಿದ್ಧರಾಗು. ನೀನು ಸ್ತ್ರೀಯಾಗಿರುವ ಕಾರಣ ಮೊದಲು ನಿನ್ನ ಶಕ್ತಿ ಎಲ್ಲವನ್ನು ಬಿಟ್ಟು 3 ಪ್ರಹಾರಗಳನ್ನು ನನಗೆ ಕೊಡು. ದೈವ ವಶಾತ್ ನಾನೇನಾದರೂ ಬದುಕಿ ಉಳಿದರೆ ಒಂದೇ ಒಂದು ಪ್ರಹಾರದಿಂದ. ನೀನು ಬದುಕಿದ್ದರೆ ತಾನೇ ಪ್ರಹಾರ. ಸರಿ, ಸಿದ್ಧನಾಗು. ಸಿದ್ಧನಾಗು. ಜೈ ಜೈ ಶಾಂಭವಿ. ಜೈ ಜೈ ರಘುವೀರ ಸಮರ್ಥ. ಎಲ್ಲ ಮಂಗ, ಇಡ
ತಿಳ್ಕೊಂಡ ನುಂಗ ಇನ್ನು 2 ಪ್ರಹಾರವಿರುವುದು, ಅಷ್ಟರಲ್ಲಿ ನಿನ್ನನ್ನ ಆಗಲಿ ಬಿಡು. ಸರಿ, ಸಿದ್ಧನಾಗು. ಜೈ ಜೈ ಶಾಂಭವಿ, ಜೈ ರಘುವೀರ ಸಮರ್ಥ. ಇನ್ನೂ ಬದುಕಿರಿಯುವೆ ಮಂಗ. ನನ್ನ 3ನೇ ಪ್ರಹಾರಕ್ಕೆ ನೀನಿಲ್ಲ. ಸರಿ, ಸಿದ್ಧನಾಗು. ಜೈ ಶಾಂಭವಿ, ಜೈ ಜೈ ರಾಮಚಂದ್ರ. ಅಪ್ಪ ಅಪ್ಪ ಅಪ್ಪ, ಮುಗಿಯಿತು ನನ್ನ ಕತೆ, ಮುಗಿಯಿತು. ರೇ ಧ್ಯಾನವಿ, ಈಗ ನನ್ನ ಸರದಿ, ಸಿದ್ಧನಾಗು. ಮಂಗಣ್ಣ, ಒಡೆಯೋದು ಹೊಡಿತೀಯ, ಮೆಲ್ಲಗೆ ಮೆಲ್ಲಗುಡಿಯಪ್ಪ. ಆಗ್ಲಿ. ಜೈ ಜೈ ರಘುವೀರ ಸಮರ್ಥ. ಪೂಜ್ಯರಾದ ವಾನರೇಂದ್ರನೇ, ಇಲ್ಲಿಗೆ ನನ್ನ ಶಪಥವು ಪೂರ್ತಿಯಾಯಿತು. ಅದೋ ನೋಡು, ಅಲ್ಲಿ ಕಾಣುವುದೇ ಲಂಕಾಪಟ್ಟಣ. ನೀನಿನ್ನು ಹೋಗಬಹುದು. ಚಿತ್ರ ಕೆತ್ತನಗಳಿಂದಲೂ ಚಿತ್ರ ಚಾವಡಿಗಳಿಂದಲೂ ರತ್ನ ಖಚಿತ ತೋರಣಗಳಿಂದಲೂ ಕಂಗೊಳಿಸುತ್ತಿರುವಲ್ಲ. ಇರಲಿ, ಸೀತಾನ್ವೇಷಣೆಗೆ ಇದೇ ಸುಸಮಯ. ಒಳಹೊಕ್ಕು ನೋಡುವೆನು. ರಾವಣಗೆ ಪ್ರಮುಖ ಆಪ್ತರಾದ ಮಹೋದರ, ಮಹಾಪಾಶ್ವ, ಸಾರಣ, ವಿಕಟ, ವೇವಾಂತಕ, ವಿರೂಪಾಕ್ಷ, ಜಂಬೂಮಾಲಿ, ಸುಮತಿ ಇವರೆಲ್ಲರ ಅರಮನೆಗಳನ್ನು ಶೋಧಿಸಿದ್ದಾಯಿತು. ಇನ್ನು ಆ ರಾವಣೇಂದ್ರನ ಅರಮನೆಯು ಇದೇ ಇರಬಹುದು. ಹಾ ರಾಮ ರಾಮ, ರಾಮ ನೀಲಮೇಘ ಶ್ಯಾಮ, ರಘುವಂಶಲ ರಾಮ, ರಾಮ ಹಾ ರಾಮ ರಾಮ. ಆಯಿತೇನೋ ಮೋಸ ಕಾರ್ಯ, ಆದುದು ದುರ್ದೈವವೇ, ದೈವವೇ. ಜನಕನುದರದಲ್ಲಿ ಜನಿಸಿ ಘನ ಮಹಿಮನ ಕರವ ಪಿಡಿದು, ರಾಮ ರಾಮ ಜನಕನುದರದಲ್ಲಿ ಜನಿಸಿ ಘನ ಮಹಿಮನ ಕರವ ಪಿಡಿದು, ಧನುಜಗೆ ಮರುಳಾಗಿತಾನು, ಧನುಜಗೆ ಮರುಳಾಗಿತಾನು, ಜನಕ ಜಾತೆಯು ಪಾವಳಿ ಸೇರ್ಪಳು, ಜನಕ ಜಾತೆಯು ಪಾವಳಿ ಸೇರ್ಪಳು. ಆಯಿತೇನೋ ಮೋಸ ಕಾರ್ಯ, ಆದುದು ದುರ್ದೈವವೇ, ದೈವವೇ. ಅಯ್ಯೋ ಶಿವ ಶಿವ, ಈ ದೃಶ್ಯವನ್ನು ನೋಡಲೆಂದು ನಾನು ಇಲ್ಲಿಗೆ ಬಂದನೆ. ಈ ಘೋರ ದೃಶ್ಯವನ್ನು ನಾನೇನೆಂದು ನೋಡಲಿ? ಜನಕರಾಜನ ಸುತೆಯಾಗಿ, ದಶರಥೇಂದ್ರನ ಸೊಸೆಯಾಗಿ, ಶ್ರೀ ರಘುರಾಮಚಂದ್ರರ ಪ್ರೀತಿಯ ಮನದಿಯಾಗಿ ನಿನಗೂ ಇಂತಹ ದುಷ್ಟಬುದ್ಧಿಯು ಪ್ರಾಪ್ತವಾಯಿತೆ. ನಾನೇನು ಮಾಡಲಿ? ದೇಹವು ದಹಿಸುತ್ತಿರುವುದು.
ಆಕ್ರೋಶವೂ ಹುಟ್ಟಿ ಬರುತ್ತಿರುವುದು, ಕಣ್ಣಾದಿಗಳು ಕಂಪಿಸುತ್ತಿರುವವು. ಇವರನ್ನೀಗಲೇ ಧ್ವಂಸ ಮಾಡಿಬಿಡಲೆ. ಇಲ್ಲ ಇಲ್ಲ, ನಾನು ಬರುವಾಗ ರಾಮಚಂದ್ರನಿಂದ ಅನುಮತಿಯನ್ನು ಪಡೆದು ಬರಲಿಲ್ಲ. ಅಯ್ಯೋ ಅಯ್ಯಯ್ಯೋ, ಈ ದೃಶ್ಯವನ್ನು ನೋಡಲೆಂದು ನಾನು ಇಲ್ಲಿಗೆ ಬಂದನೆ. ಮರೆತಿದ್ದೆನು. ಶ್ರೀ ರಾಮಚಂದ್ರರು ನನ್ನಲ್ಲಿ ಕೆಲವು ಕುರುಹುಗಳನ್ನು ಹೇಳಿದರು. ಆ ಕುರುಹುಗಳು ಈಕೆಯಲ್ಲಿ ಇರುವುದೋ ಇಲ್ಲವೋ ನೋಡಿಯೇ ಬಿಡುವೆನು. ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ, ವಿಧಿವಸ್ತು ಕಾಣುತ್ತಿದೆ ಎಡತಲೆಯ ಹಿಂದೆ. ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ಸ್ಯಲಾಂಛನವಿಲ್ಲ ಮುಂಗೈಯ ಮೇಲೆ, ವಿಧಿವಸ್ ಮತ್ತೆರಡು ಮಣಿಗಳಿಲ್ಲ ಮಾತೆ ಇವಳಲ್ಲ, ಮಾತೆ ಇವಳಲ್ಲ. ಶ್ರೀರಾಮಚಂದ್ರರು ಹೇಳಿದ ಕುರುಹುಗಳು ಯಾವುವು ಈಕೆಯಲ್ಲಿ ಕಾಣುತ್ತಿಲ್ಲ. ಈಕೆಯು ಆ ರಾವಣನ ಪಾರ್ಶ್ವದಲ್ಲಿ ಮಲಗಿರುವುದನ್ನು ನೋಡಿದರೆ ಆ ಮಯಾಸುರನ ಮಗಳಾದ ಮಂಡೋದರಿಯೇ ಇರಬೇಕು. ಹಾಗಾದರೆ ಸೀತಾಮಾತೆಯವರು ಎಲ್ಲಿರುವರು? ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ರಾಮಕಾಂತೆ ಸೀತೆಯ, ಜಗನ್ಮಾತೆಯ. ರಾಮ ರಾಮ. ಒಡೆಯ ನವದಿಯು ಮುಗಿಯುವುದೆಂದಿಗೆ ಬಿಡುವೆನೀಗ ಅಸುವನ. ರಾಮ ರಾಮ ರಾಮ. ಒಡೆಯ ನವದಿಯು ಮುಗಿಯುವುದೆಂದಿಗೆ ಬಿಡುವೆನೀಗ ಅಸುವನ. ಗರಗ ಗಾಂಧಿಯ ಉಡುಪು ಮುಖಿಗಳ, ಗರಗ ಗಾಂಧಿಯ ಉಡುಪು ಮುಖಿಗಳ, ಬರನಡುವಿನ ಮಾಲೆಯ, ಬರನಡುವಿನ ಮಾಲೆಯ. ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ, ರಾಮಕಾಂತೆ ಸೀತೆಯ, ಜಗನ್ಮಾತೆಯ. ರಾಮ ರಾಮ. ವೇಗವಾಗಿ ಎತ್ತುಕೊಂಡು ಬರುವಾಗ ರಾವಣನ ಕೈಯಿಂದ ಜಾರಿ ಸಮುದ್ರಕ್ಕೆ ಬಿದ್ದು ಹೋದಳೆ, ಅಥವಾ ರಾವಣನ ಹಿಡಿತದಿಂದ ನೊಂದು ಮೃತಳಾದಳೆ. ಅಯ್ಯೋ, ನಾನೇನು ಮಾಡಲಿ? ಮರೆತಿದ್ದೆನು. ಈ ಲಂಕೆಗೆ ತ್ರಿಕುಟಾಚಲವೆಂಬ ಪರ್ವತವು ಆಶ್ರಯವಾಗಿರುವುದು. ಆ ಪರ್ವತವನ್ನು ಕಿತ್ತು ರಾಮ ಲಕ್ಷ್ಮಣರ ಮುಂದಿಡುವೆನು, ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರಾಮಚಂದ್ರ.
ಧನ್ಯ ಧನ್ಯ, ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಹಾ ರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿದ್ದು ನಿನಗೆ ತಿಳಿದಿಲ್ಲವೇ ಸ್ವಾಮಿ? ಇನ್ನು ಎಷ್ಟು ದಿನಗಳ ಕಾಲ ಈತನ ಬಂಧನವಾಸಿಯಾಗಿರಬೇಕು ತಂದೆ, ಈತನ ಬಂಧನವಾಸಿಯಾಗಿರಬೇಕು. ಜಾನಕಿ, ಇಂದು ಕಾಮನ ಹುಣ್ಣಿಮೆ. ಇಂತಹ ಸುಗಂಧ ಪರಿಮಳ ಬೀರುವ ಸುಂದರ ತಂಗಾಳಿಯ ಮಂದಾರ ಪರಿಮಳವನ್ನು ಸುರಿದು ಮುತ್ತು ರತ್ನ ವಜ್ರ ವೈಡೂರ್ಯವನ್ನು ಧರಿಸಿ ಈ ದಶಕಂಠನ ವೈಭೋಗವನ್ನು ಸುರಿದು ನನ್ನೊಡನೆ ಸುಖವಾಗಿರಬಾರದೆ ಜಾನಕಿ? ಅದೇ ಪಾಪಿ, ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಯಾವುದಿಲ್ಲವೇ? ರಾವಣೇನದು ಆ ಬಿರುಗಣ್ಣಿನ ಕಿರುನೋಟ? ಸುಟ್ಟು ಭಸ್ಮ ಮಾಡುವೆ ಎಂಬ ಸಂದೇಶವೇ, ಅಥವಾ ನನ್ನ ಮಾತುಗಳೆಲ್ಲ ಒಪ್ಪಿತೆಂಬ ಸಂತೋಷವೇ? ಏಕೆ ಸೀತಾ ಮೌನಳಾದೆ? ಪಾಪಿ, ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ರಾವಣೇಶ್ವರ, ಈಗಲಾದರೂ ನನ್ನ ಮಾತನ್ನು ಕೇಳು. ನನ್ನ ಸ್ವಾಮಿಗೆ ಒಪ್ಪಿಸಿ ನೀನು ಸುಖವಾಗಿ ಬಾಳುವುದನ್ನು ಕಲಿ. ಸುರಚಿರವರ ಸರಸ ನೇತ್ರ ಕಲಿಯದಾರು ಭಾವಿಸನಗೆ, ಸುರಚಿರವರ ಸರಸ ನೇತ್ರ ಕಲಿಯದಾರು ಭಾವಿಸನಗೆ, ಕ್ರಾಂತಿಯೇ ಕಥೆ ರಮಣಿ ಕ್ರಾಂತಿಯೇ ಕಥೆ. ಸೀತಾ, ಬಾರಿ ಬಾರಿಗೂ ರಾಮ ರಾಮ ಎಂಬ ನಾಮದಿಂದ ನನ್ನನ್ನು ರೊಚ್ಚಿಗೆಬ್ಬೆರಿಸಬೇಡ. ನಾನು ಹೇಳಿದಂತೆ ಕೇಳುವೆಯಾ, ಅಥವಾ ಈ ನನ್ನ ಖಡ್ಗದಿಂದ ನಿನ್ನನ್ನು ಈಗಲೇ ಕತ್ತರಿಸಿ ಮಾರಿ ನಸನ ಗೌತಮವನ್ನು ನೀಡಿಬಿಡುವೆ? ಹಾಗೆ ಮುದ್ದಾಡುವೆ ಬಾ ಮೋಹನೆ, ಮುದ್ದಾಡುವೆ ಬಾ ಮೋಹನೆ, ಮದ್ದಾಂಬುಜಗಳ ನಯನೆ, ಮದ್ದಾಂಬುಜಗಳ ನಯನೆ, ಮದ್ದಾಂಬುಜಗಳ ನಯನೆ, ಮುದ್ದಾಡುವೆ ಬಾ ಮೋಹನೆ. ಜಾನಕಿ, ಸ್ವಭಗಿನ ಮಣಿ ಸ್ವಗಸಿನಾಗಣೆ, ಸ್ವಭಗಿನ ಮಣಿ ಸ್ವಗಸಿನಾಗಣೆ, ಮುಖವ ತೋರ ಮುದಾದಿ ನೀರ, ಮುಖವ ತೋರ ಮುದಾದಿ ನೀರ, ಮುದ್ದಾಡುವೆ ಬಾ ಮೋಹನೆ ಮೋಹನೆ ಮೋಹನೆ. ನಾನು ಹೇಳಿದಂತೆ ಕೇಳುವೆಯಾ, ಅಥವಾ ಈ ನನ್ನ ಖಡ್ಗದಿಂದ ನಿನ್ನ ಈಗಲೇ ಕತ್ತರಿಸಿ ಮಾರಿ ಮಸಣಬಹುದು? ಸ್ವಾಮಿ, ಸ್ತ್ರೀ ಹತ್ಯೆ ಮಹಾಪಾಪ. ಅಂದು ಆ ವೇದವತಿಯ ಶಾಪ ಮರೆತರೆ ಸ್ವಾಮಿ. ಬನ್ನಿ, ಈಕೆಗಿಂತಲೂ ರೂಪವಂತರು ಶೂರವಂತರು ನಮ್ಮ ಆಸ್ಥಾನದಲ್ಲಿ ಎಷ್ಟು ಸ್ತ್ರೀಯರಿಲ್ಲ. ನಿಮ್ಮ ಇಚ್ಛೆಯಂತೆ ನಡೆದುಕೊಳ್ಳಬಹುದು. ಬನ್ನಿ ಸ್ವಾಮಿ, ನಾವು ಹೋಗೋಣ. ಸೀತಾ, ಇನ್ನು 21 ದಿನದೊಳಗಾಗಿ ನಿನ್ನ ಮನ ಪರಿವರ್ತನೆ ಮಾಡಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ಈ ಖಡ್ಗದಿಂದ ನಿನ್ನನ್ನು ಮಾರಿ ಮಸನ ಗೌತಮನನ್ನು ನೀಡಿಬಿಡುವೆ. ಎಚ್ಚರ, ನಡೆ ಮಂಡೋದರಿ. ಈ ಪಾಪಿಗಳ ಮಧ್ಯೆ ನಾನು ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದೇ ಲೇಸು. ತಾಯೇ ತಡೆ ತಡೆ ಅಕೃತ್ಯವಿದು ದುಡುಕದಿರು ತಾಯೇ, ಸ್ವಗದೋಳಿರ್ಪ ಶ್ರೀರಾಮಚಂದ್ರರು ತಾಯೇ. ತಾಳು ತಾಯಿ ತಾಳು, ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಬೇಡಿ. ರಾಮಂ ಸುಕ್ಷೇಮಂ, ರಾಮಂ ಸುಕ್ಷೇಮಂ. ಇದೇನಿದು? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿದ್ದೇನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವೆಂದಿದ್ರೆ ರಾಮಚಂದ್ರ. ಅಮ್ಮ, ಆ ಜಲಸ್ಥಾನದಿಂದ
ದೈತ್ಯ ರಾವಣನಿಂದ ಅಪಹರಿಸಲ್ಪಟ್ಟ ಸೀತಾಮಾತೆಯು ತಾವೇ ಆಗಿದ್ದರೆ ಸತ್ಯಾಂಶವನ್ನ ತಿಳಿಸುತ್ತಾಯಿ. ಕೆಲವು ವಿಚಾರಗಳನ್ನ ತಿಳಿಸಬೇಕು. ಈತನ ದಯವಿನಯಗಳನ್ನು ನೋಡಿದರೆ ಶತ್ರು ಪಕ್ಷದ ಉಲ್ಲವನ್ನು ತೋರುವುದು. ನಿಜಾಂಶವನ್ನು ತಿಳಿಸೋಣ. ಆ ದುರುಳನಾದ ರಾವಣನಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇ. ನಮ್ಮ ನಾನಾದರೂ ರಾಮ ಲಕ್ಷ್ಮಣರಿಂದ ಕಳಿಸಲ್ಪಟ್ಟ ದೂತನು ತಾಯಿ. ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಕರೆಯುವರು ತಾಯಿ. ಒಂದ ನೆನೆಸಿದ ಎಂದು ನಾಂ ರಘುನಂದನನ ಕಡೆ ಎಂದು ನೆಮ್ಮಯ ಮಾ ಒಂದ ನೆನೆಸಿದ ಎಂದು ನಾಂ ರಘುನಂದನನ ಕಡೆ ಎಂದು ನೆಮ್ಮಯ ಒಂದ ನೆನೆಸಿದ ಎಂದು ನಾಂ ರಘುನಂದನನ ಕಡೆ ಎಂದು ನೆಮ್ಮಯ ನೆನೆಸಿದ ಎಂದು ನಾಂ ರಘುನಂದನನ ಕಡೆ ಎಂದು ನೆಮ್ಮಯ ಚಂದ ಬರೆಯಲು ಬಂದ ಸೇವಕನೆಂದು ತಿಳಿಗೆ ಮಾತೆ ಲೋಚನೆ ಸಂದೇಹ ಬಿಡು ಮಾತೆ ವಸುಂದರ ಸುತೆ ಮಂದಾರ ಕುಸುಮಾನಿತೆ ಸಂದೇಹ ಬಿಡು ಮಾತೆ. ಅಮ್ಮ, ಅಂದೊಂದು ದಿನ ರಾಮ ಲಕ್ಷ್ಮಣರು ತಮ್ಮನ್ನು ಕಳೆದುಕೊಂಡು ಪಂಪಾ ಸರೋವರದಲ್ಲಿ ಅಲೆಯುತ್ತಿರುವಾಗ, ಸತಿ ವಿರಹದಿಂದ ಪಂಪಾ ಸರೋವರದಲ್ಲಿ ಅಲೆಯುತ್ತಿರುವಾಗ ಎನ್ನೊಡೆಯನಾದ ಸುಗ್ರೀವರಾಜನು ಕಂಡು ಅವರವರಲ್ಲಿ ಸಖ್ಯವಾಗಿ ನಿಮ್ಮ ಅನ್ವೇಷಣೆಗಾಗಿ ಕಪಿ ಸಮೂಹವೆಲ್ಲವನ್ನು ದಿಕ್ಕು ದಿಕ್ಕಿಗೆ ಕಳುಹಿಸಿದರಮ್ಮ. ಖಂಡಿತವಾಗಿಯೂ ನನ್ನನ್ನು ನಂಬುತ್ತಾಯಿ. ಮಾರದೆ, ನನ್ನ ಸ್ವಾಮಿಯು ಕ್ಷೇಮದಿಂದಿರುವರೆ? ಅಮ್ಮ, ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ. ಅಮ್ಮ, ಮಾರುತಿ, ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಿ. ಶುಭ ಲಕ್ಷಣಗಳನ್ನು ತಿಳಿಸಬಲ್ಲೆಯಾ? ಅಮ್ಮ, ಜಗವ ಅಲಗೆಯ ಮಾಡಿ ಸಾಗರವನ್ನು ಮಸಿಯಾಗಿಸಿ ಆದಿಶೇಷನನ್ನೇ ಲೇಖನಿಯನ್ನಾಗಿಸಿ ವಿಘ್ನ ನಿವಾರಕನಾದ ವಿನಾಯಕನಿಂದ ಬರೆಸಿದರು ಅಳವಲ್ಲದ ಶ್ರೀರಾಮಚಂದ್ರರ ಶುಭ ಚರಿತೆಯನ್ನು ಭಾಮರ ಮರ್ಕಟನಾದ ನನ್ನಿಂದ ವರ್ಣಿಸಲು ಸಾಧ್ಯವೇ ತಾಯಿ? ತಿಳಿದ ಮಟ್ಟಿಗೆ ವರ್ಣಿಸುವೆ. ನಮ್ಮ ಶ್ರೀರಾಮರ ಶುಭ ಲಕ್ಷಣಂಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಕಾಣಲಸದಳವು ಮಾತಾ ಶ್ರೀರಾಮರ ಶುಭ ಲಕ್ಷಣಂಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಕಾಣಲಸದಳವು ಮಾತಾ ಅನುವಿಂ ಸ್ವೀಕರಿಪು ಈ ಭುವಿಯ ಪೊತ್ತವಗೆ ಮಾತಾ ಈ ಭುವಿಯ ಪೊತ್ತವಗೆ ಅಸದಳವಮ್ಮ ಈ ಭುವಿಯ ಪೊತ್ತವಗೆ ಅಸದಳವು ಮಾತಾ ಪಾಮರ ಮರ್ಕಟ ನಾನೇನ ಬಲ್ಲೆ ರಾಮನ ಗುಣಚರಿತೋ ಆ ಆ ಆ ಚಲುವನೆ ಅಮ್ಮಯ್ಯ ಇಂತ ಚಲುವನೆ ಅಮ್ಮಯ್ಯ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀ ರಾಮನೆಂತ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ. ಅಮ್ಮ, ಜಗವ ಹಲಗೆಯ ಮಾಡಿ ಸಾಗರವನ್ಮಸಿಯಾಗಿಸಿ
ಆದಿಶೇಷನನ್ನೇ ಲೇಖನನ್ನಾಗಿಸಿ ವಿಘ್ನ ನಿವಾರಕನಾದ ವಿನಾಯಕನಿಂದ ಬರೆಸಿದರೂ ಅಳವಲ್ಲದ ಶ್ರೀರಾಮಚಂದ್ರರ ಶುಭ ಚರಿತೆಯನ್ನು ಪಾಮರ ಮರ್ಕಟನಾದ ನನ್ನಿಂದ ವರ್ಣಿಸಲು ಸಾಧ್ಯವೇ ತಾಯಿ? ತಿಳಿದ ಮಟ್ಟಿಗೆ ವರ್ಣಿಸಿರುವೆನಮ್ಮ. ಮಾರುತಿ, ಶತಯೋಜನ ವಿಸ್ತೀರ್ಣವುಳ್ಳ ಚರಿತೆಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ಆ ರೂಪವನ್ನು ನೋಡಬಹುದೇ? ಬೇಡ ತಾಯಿ, ಖಂಡಿತವಾಗಿಯೂ ಬೇಡ. ಆ ರೂಪವನ್ನು ನೀವು ಕಂಡದ್ದೇ ಆದರೆ ಭಯಪಡುವಿರಿ. ಬೇಡ ತಾಯಿ. ಮಾರುತಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ತೋರಿಸು ನಿನ್ನ ವಿಶ್ವರೂಪವನ್ನು. ಹೌದೇ ತಾಯಿ? ಹಾಗಾದರೆ ನೋಡಿ. ಜೈ ಜೈ ರಾಮಚಂದ್ರ. ಆಂಜನೇಯ, ಈ ಘೋರ ರೂಪವನ್ನು ನೋಡಲಾರೆ. ಸೌಮ್ಯ ರೂಪವನ್ನು ಧಾರಣೆ ಮಾಡು ಆಂಜನೇಯ, ಸೌಮ್ಯ ರೂಪವನ್ನು ಧಾರಣೆ ಮಾಡು. ಅಮ್ಮ, ಅದು ಅಲ್ಲದೆ ನಿಮ್ಮ ಕಾಂತರಾದ ರಾಘವರು ತನ್ನಲ್ಲಿ ಕೆಲವು ಕುರುಹುಗಳನ್ನು ಹೇಳಿದ್ದರು. ಆ ಕುರುಹುಗಳನ್ನು ಹೇಳದೆ ತಾಯಿ? ಹೇಳು ಮಾರುತಿ. ಅಮ್ಮ, ನೀವು ಒಮ್ಮೆ ಕಾಂತರು ಆ ಚಿತ್ರಕೂಟ ಪರ್ವತದ ತಪ್ಪಲಿನಲ್ಲಿ ಜಲಕ್ರೀಡಾಸಕ್ತರಾಗಿ ಆ ಸರೋವರದ ನೀರನ್ನು ಕಲುಕು ಮಾಡಿ ಅದರಲ್ಲಿ ನಿಮ್ಮ ಕಾಂತರ ಪ್ರತಿರೂಪವನ್ನು ಕಂಡಿರಂತೆ. ಇದು ನಿಜವೇ ತಾಯಿ? ನಿಜ. ಅಲ್ಲದೆ ಪಾದದಲ್ಲಿ ಪದುಮ ರೇಖೆ ಇರುವುದೆಂತಲೂ, ಗಲ್ಲದ ಮೇಲೆ ವಸುದಳವಿರುವಂತಲೂ, ಮುಂಗೈಯ ಮೇಲೆ ಮತ್ಸ್ಯ ಲಾಂಛನವಿರುವುದೆಂತಲೂ ಹೇಳಿದ್ದರು. ಇದು ನಿಜವೇ ತಾಯಿ? ಸತ್ಯ. ಅಲ್ಲದೆ ಮುಖ್ಯವಾಗಿ ಕಾಕಾಸುರನ ವೃತ್ತಾಂತವನ್ನು ತಮ್ಮಲ್ಲಿ ತಿಳಿಸುವಂತೆ ಹೇಳಿರುವರು ತಾಯಿ. ಇದು ಗೋಪ್ಯವಾದ ವಿಚಾರ. ಇದೇನು ಮಾಡಲಿ? ಈತನು ಹೇಳುವುದೆಲ್ಲವೂ ಸತ್ಯವೇ, ಆದರೆ ನನಗೆ ಇನ್ನೂ ನಂಬಿಕೆ ಸಾಲದಾಗಿದೆಯಲ್ಲ. ನಾನೇನು ತಾಯಿ, ಈ ರಾಕ್ಷಸರ ಮಧ್ಯೆ ಸಂಕಷ್ಟವನ್ನು ಅನುಭವಿಸುತ್ತಿರುವ ನೀವು ನನ್ನನ್ನು ನಂಬುವುದಾದರೂ ಹೇಗೆ? ಕಟ್ಟ ಕಡೆಯದಾಗಿ ಈ ಘನಮುದ್ರಿಕೆಯನ್ನು ಸಮರ್ಪಿಸುವೆನು ತಾಯಿ. ಜನನೇ, ಇದು ರಾಮಚಂದ್ರರ ಘನಮುದ್ರಿಕೆ. ಅಮ್ಮ, ಜನನೇ, ಇದು ರಾಮಚಂದ್ರರ ಘನಮುದ್ರಿಕೆ. ಎನಿತು ರಾಮನಾಮ ಪ್ರಚುರಂ. ಕಟ್ಟ ಕಡೆಯದಾಗಿ ಘನಮುದ್ರಿಕೆಯನ್ನು ಸಮರ್ಪಿಸುವೆನು ತಾಯಿ. ಅಮ್ಮ, ಅಲ್ಲದೆ ತಮ್ಮಲ್ಲಿ ಇನ್ನೊಂದು ಮಾತಿದೆ ತಾಯಿ. ನಿಮ್ಮನ್ನು ದರ್ಶನವಾಗುವವರೆಗೂ ಆಹಾರವಾಗಲಿ ಗಂಗೋದಕವಾಗಲಿ ಸ್ವೀಕರಿಸುವುದಿಲ್ಲ ಎಂದಿದ್ದೆ ತಾಯಿ. ಆದ್ದರಿಂದ ಈಗ ಬಹಳ ಹಸಿವಾಗುತ್ತಿರುವುದು ತಾಯಿ. ಆದ್ದರಿಂದ ಇಲ್ಲಿನ ಕೊಂಬೆಗಳ ಕೆಲವು ಹಣ್ಣುಗಳನ್ನು ತಿನ್ನಲು ಅನುಮತಿಯಾದರೆ? ಮಾರುತಿ, ಇದು ನಾನು ಮರೆತಿದ್ದೆನು. ಈ ಚೂಡಾಮಣಿಯನ್ನು ನನ್ನ ಸ್ವಾಮಿಗೆ ಅರ್ಪಿಸಿ 1 ಮಾಸದ ಅವಧಿಯೊಳಗಾಗಿ ಬಂದು ನನ್ನನ್ನು ಕರೆದುಕೊಂಡು ಹೋಗುವಂತೆ ತಿಳಿಸು. ಇಲ್ಲವಾದಲ್ಲಿ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವೆನೆಂದು ತಿಳಿಸು. ಕಟ್ಟ ಕಡೆಯದಾಗಿ ಈ ನಿಮ್ಮ ಅಮೃತ ಹಸ್ತದಿಂದ ಈ ಆಶೀರ್ವದಿಸಿ ತಾಯಿ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಚಿರಂಜೀವಿಯಾಗೋ ಚಿರಚೇತನಾಗೋ. ಚಿರಂಜೀವಿಯಾಗೋ ಚಿರಚೇತನಾಗೋ. ವಾಯುನಂದನ ಶ್ರೇಯೋವಾಂತು ಬಾಳೆ, ವಾಯುನಂದನ ಶ್ರೇಯೋವಾಂತು ಬಾಳೆ, ವಾಯುನಂದನ. ಮಾರುತಿ, ನಿನಗೆ ಮಂಗಳವಾಗಲಿ. ಕುಮಾರನಾದ ಅಕ್ಕಿಯನ್ನು ಕೊಂದು ದರ್ಪದಿಂದ ಮೆರೆತಿರುವೆಯಾ? ಅಕ್ಕಿಯನ್ನ ಕೊಂದವುದು ಅಕ್ಕಿಯನ್ನ
ನೀನು ಮಹಾಪರಾಕ್ರಮಿ ಆದ ಮೇಘನಾದ ನೀನು ಮೇಘನಾದ ಛೀ ಅದರಾಗು ದುರಾತ್ಮ. ಓ, ಈ ಕಪಿಯು ಸಾಮಾನ್ಯವರದಲ್ಲ. ಈ ಕಪಿಯನ್ನು ಈಗಲೇ ಬ್ರಹ್ಮದಿಂದ ಬಂಧಿಸಿ ಬಿಡಿವೆ. ಆಹಾ, ಬ್ರಹ್ಮಾಸ್ತ್ರ! ಇದು ನನ್ನ ಇಂದಿನ ವಚನ. ಬ್ರಹ್ಮದೇವನಿಗೆ ನಾನು ಶರಣಾಗಲೇಬೇಕು. ಹಾ ಬ್ರಹ್ಮದೇವ, ಬಿಡುವೆ ಬ್ರಹ್ಮದೇವನ, ಬಿಡುವೆ ಬ್ರಹ್ಮದೇವನ. ಮಧ್ಯಗಳೆಂದು ಮೆರೆಯುತ್ತಿಪ್ಪಯೋ ಅದಮ. ಒಂದಾಗು ಮದಾಂಗ, ಯಾರಲ್ಲಿ ಈ ಕಪಿಯನ್ನು ತಂದೆ ರಾಜ್ಯಸಭೆ ಎಳೆದುಕೊಂಡು ಬಂದಿರಿ? ರಾಷ್ಟ್ರಾದಿ ಮಂತ್ರಿವರ್ಯರೇ, ಆ ರಾಮ ಲಕ್ಷ್ಮಣರು ಆ ನೀಚ ಕಪಿಯನ್ನು ಹಿಡಿದು ತರಲು ಹೋದ ಕುಮಾರನಾದ ಇಂದ್ರಜಿತು ಇನ್ನು ಏಕೆ ಬರಲಿಲ್ಲ? ಬಾ ಕುಮಾರ. ತಂದೆಯೇ, ಈ ಕಪಿಯು ಅಶೋಕವನ್ನು ಹಾಳು ಮಾಡದಲ್ಲದೆ ರಾಕ್ಷಸರನ್ನು ಸಂಹರಿಸಿ ತಮ್ಮನಾದ ಅಕ್ಷಯನ್ನು ಕೊಂದಿರುವುದು. ಆದ್ದರಿಂದ ಈ ಕಪಿಯನ್ನು ಬ್ರಹ್ಮದಿಂದ ಬಂಧಿಸಿ ತಂದಿರುವೆ. ಬಲ ಕುಮಾರ ಬಲ. ಆ ಕಪಿಯನ್ನು ಈ ಸಭೆಗೆ ಎಳೆದು ತನ್ನಿರಿ. ಆಹಾ, ಈತನಿಗೂ ಒಂದು ಸಿಂಹಾಸನ ಇರಲಿ. ಈಗ ಈ ನನ್ನ ಲಾಂಗೋಲನದಿಂದ ಈತನಿಗಿಂತಲೂ ಅತಿಶಯವಾದ ಸಿಂಹಾಸನವನ್ನೇ ನಿರ್ಮಿಸಿಕೊಳ್ಳುವೆನು. ಜೈ ಜೈ ರಾಮಚಂದ್ರ. ಇಲ್ಲಿಂದನೇ ಬಾಣ ಬಿಟ್ಟು ಕೊಲ್ಲೋಣವೇ? ಎಲ್ಲವೋ ಭೀಷಣ, ರಾತೃದ್ರೋಹಿ, ಧರ್ಮ ಬೋಧನೆ ಮಾಡಲು ನಿನ್ನನ್ನು ಕರೆಸಲಿಲ್ಲ. ಬಾಯಿ ಮುಚ್ಚು, ರಾತೃದ್ರೋಹಿ. ಎಲ್ಲೋ ಕವಿಯೇ, ಯಾರು ನೀನು? ಏಳೆಳ್ಳು ಸರದಿಯು ಏಕವಾಸಿದ ಕಂಡ ಒಳಗೆ ಬಂದೆಯೋ ಎಲ್ಲೆ ಕೋಟಿಯೇ. ಸರದಿಯು ಏಳೇಳು ಸರದಿಯು ನನಗೇಳು ಕಾಲುವೆ ಆರಿ ಬಂದೆನೋ ಎಲೆ ದೂತ. ಲಂಕ ಬರದೊಳಪ್ಪ ಲಂಕಿಣಿ ಇದ್ದಳು ಒಳಗೆ ಬಂದೆಯೋ ಎಲ್ಲೆ ಕೋಟಿಯೇ. ಲಂಕ ಬರದೊಳಿದ್ದ ಲಂಕಿಣಿಯನ್ನು ಕೊಂದು ರಾವಣೇಂದ್ರ. ಲಂಕ ಬರದೊಳಿದ್ದ ಲಂಕಿಣಿಯನ್ನು ಕೊಂದು ಹೀಗೆ ಬಂದೆನೋ ಎಲೆ ದೂತ. ಎಲ್ಲವೋ ಕೋಡಗ, ಈ ನಾಡು ಯಾರಪ್ಪಣೆಯಿಂದ ನೀ ಇಲ್ಲಿಗೆ ಬಂದೆ? ಮರದಿಂದ ಮರಕ್ಕೆ ಆರುವ ಮರ್ಕಟನಿಗೂ ರಾಜಾಜ್ಞೆ ಉಂಟೆ ಲಂಕೇಶ್ವರ. ಅದಂತಿರಲಿ, ನೀನು ಯಾವ ರಾವಣ? ನೀನು ಯಾವ ರಾವಣನನ್ನು ನೋಡಿದ್ದೀಯಾ? ಹೇಳುವೆನು ಕೇಳು. ನೀನೇನೋ ಕಳ ರಾವಣನೆಂಬುವ ನೀನೇನೋ. ನಿನ್ನ ವಿಚಾರವನ್ನು ಇನ್ನು ಬಹಳವಾಗಿ ಕೇಳಿರುವೆನು ರಾವಣೇಂದ್ರ. ಏನಂದು? ಎಲ್ಲವೋ ಕಪಿಯೇ, ನಿನ್ನ ಗುಡ್ಡು ಪುರಾಣವನ್ನು ಬಿಟ್ಟು ಬಂದ ವಿಚಾರವನ್ನು ತಿಳಿಸು. ನೀನೇನು ಸಾಮಾನ್ಯನೇ? ಆ? ಲಂಕಾಧಿಪಾಲ, ಅಬ್ಬಬ್ಬಾ, ವಿಶ್ವ ವಸುವಿನ ಮಗ, ಅಬ್ಬಬ್ಬಾ, ಕೈಕಸ ಗರ್ಭ ಸಂಜಾತ, ಬಲ ಬಲ, ಮಯಾ ಬ್ರಹ್ಮನ ಮೊಮ್ಮಗ. ಆ, ದೇವಾನು ದೇವತೆಗಳೇ ನಿನ್ನ ಕಿಂಕರರು, ಹೌದೌದು, ನವಗ್ರಹಗಳೇ ನಿನ್ನ ಪಾದದ ಮೆಟ್ಟಿಲುಗಳು, ಅಬ್ಬಬ್ಬಾ, ಕುಬೇರನೇ ನಿನ್ನ ಬೊಕ್ಕಸದ ಬಲ, ಹೌದೌದು, ಶ್ರೇಷ್ಠ ಬ್ರಾಹ್ಮಣ ಪಂಡಿತ, ಆ, ಪರಶಿವನ ಏಕೈಕ ಭಕ್ತ. ಹೌದು. ಛೀ, ಏನಂದೆ? ಪರಸತಿ ಅಪಹರಣದ ಪಾಪವೊಂದಿಲ್ಲದಿದ್ದೊಡೆ ತ್ರಿಮೂರ್ತಿಗಳಲ್ಲೇ ನೀನೊಬ್ಬನಾಗುತ್ತಿದ್ದೆ ರಾವಣೇಂದ್ರ. ಈಗಲೂ ನಿನ್ನ ಹಿತಕ್ಕಾಗಿ ಹೇಳುವೆನು ಕೇಳು. ಹೇಳು. ಸೀತಾಮಾತೆಯವರನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ಶರಣಾಗು. ಇಲ್ಲದೆ ಹೋದರೆ ಈ ನಿನ್ನ ವೈಭವದ ಲಂಕೆ ಸುಟ್ಟು ಬೂದಿಯಾದೀತು. ಆಲೋಚಿಸಿ ನೋಡು. ಯಾರಲ್ಲಿ ಈ ಕಪಿಯ ಶಿರಸ್ಸನ್ನು ಛೇದಿಸಿ ಈ ಲಾಂಕೆಯನ್ನು ಆಚೆಗೆ ದೂಡಿದೆ? ಬೇಡವಣ್ಣ, ದೂತನಾಗಿ ಬಂದಿರುವ ಈತನನ್ನು ಶಿಕ್ಷಿಸುವುದು ರಾಜಧರ್ಮವಲ್ಲ. ಈತನ ಯಾವುದಾದರೂ ಅಂಗವನ್ನು ಛೇದಿಸಿ ಸಂದೇಶ ರೂಪದಲ್ಲಿ ಕಳಿಸಿಬಿಡು. ಬಲ ವಿಭೀಷಣ, ಬಲ. ಸರಿಯಾದ ಮಾತು. ಬಡರೆ, ಈ ಕಪಿಯ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ಬೀದಿಯಲ್ಲಿ ಅಳಿಸಿ ಲಂಕೆಯಿಂದ ಆಚೆಗೆ ದೂಡಿ ಬಿಡಿ. ಬೇಡ ರಾವಣೇಂದ್ರ, ಬೇಡ.
ಮುಂದಾಗುವ ದುಃಖ ದುಮ್ಮಾನಗಳಿಗೆ ನೀವೇ ಕಾರಣರಾಗುವಿರಿ. ಏ ದೇವಾನ ದೇವತೆಗಳೇ, ಶ್ರೀರಾಮ ಪರಿಪೂರ್ಣವಾಗುವವರೆಗೂ ಈ ನಿಮ್ಮ ಹಬೆಯು ಸದಾ ನನ್ನ ಮೇಲೆ ಇರಲಿ. ಕೋದಂಡ ರಾಮ ಕೋದಂಡ ರಾಮ ವೇದಾಂತ ಭಯಹರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ವೇದಾಂತ ಭಯಹರ ಕೋದಂಡ ರಾಮ ಕೋದಂಡ ರಾಮ ವೇದಾಂತ ಭಯಹರ ಕೋದಂಡ ರಾಮ ಕೋದಂಡ ರಾಮ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷ ತಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮತ್ಕಾರ್ಯವ ಪ್ರಾರ್ಥಿತ ರಾಮ ಶ್ರೀರಾಮ್ ಜೈ ಜೈ ಸೀತಾರಾಮ್ ಶ್ರೀರಾಮ್ ಜೈ ಜೈ ಸೀತಾರಾಮ್ ಶ್ರೀರಾಮ್ ಜೈ ಜೈ ಸೀತಾರಾಮ್ ಜೈ ಜೈ ರಾಮಚಂದ್ರ.